ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಾಯಕತ್ವದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಹೈಕಮಾಂಡ್ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ಅಂತೂ ಖಂಡಿತವಾಗ್ಲೂ ಕೂಡ ನಡೀತಾ ಇದೆ. ಇದರ ನಡುವೆ ಚಳಿಗಾಲದ ಅಧಿವೇಶನ ಮುಗಿದ ನಂತರ ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುರಿತಾಗಿ ದೆಹಲಿ ಮಟ್ಟದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನು ಚರ್ಚೆ ಇಲ್ಲಿವರೆಗಿದೆ, ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸಂಕ್ರಾಂತಿವರೆಗೆ ಸೈಲೆಂಟ್, ಆಮೇಲೆ ವೈಲೆಂಟ್. ಅಧಿವೇಶನ ಬಳಿಕ ದೆಹಲಿಗೆ ಹಾರ್ತಾರ ಡಿಸಿಎಂ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಬ್ರೇಕ್ ಬೀಳೋ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ವರ್ಕೌಟ್ ಆಗಲಿಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕೆಂಬ ಹಠ ಡಿಕೆಶಿಯದ್ದು. ಅಣ್ಣನನ್ನ ಕುರ್ಚಿಯಲ್ಲಿ ಕೂರಿಸಲು ತಮ್ಮ ಡಿಕೆ ಸುರೇಶ್ ಪಗಡೆ ಆಟವನ್ನು ಆಡ್ತಿದ್ದಾರೆ. ಸಂಕ್ರಾಂತಿವರೆಗೆ ಸೈಲೆಂಟ್ ಆಗಿದ್ದು ಆಮೇಲೆ ಫುಲ್ ವೈಲೆಂಟ್ ಆಗಲು ಡಿಕೆ ತೀರ್ಮಾನಿಸಿದ್ದಾರಂತೆ. ವರಿಷ್ಠರು ಯಾವಾಗ ಕರೆದರೂ ಹೋಗೋಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಧಿವೇಶನ ನಡುವೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ರಾಜಕೀಯ ಚರ್ಚೆ ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ತನಿಖೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ಬಳಿಕ ದೇಣಿಗೆ ನೀಡಿದ ದಾಖಲೆ ಸಮೇತ ಡಿಕೆ ಬ್ರದರ್ಸ್ ತನಿಖೆಗೆ ಹಾಜರಾಗಲಿದ್ದಾರೆ. ಇನ್ನು ಜನವರಿ 15ರವರೆಗೆ ಕಾದು ನೋಡಲು ಡಿಕೆಶಿ ಬಣ ನಿರ್ಧರಿಸಿದೆ. ಸೂರ್ಯಪಥ ಬದಲಾವಣೆ ವೇಳೆ ಶುಭ ಸುದ್ದಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಜನವರಿ 15ರ ಒಳಗೆ ಹೈಕಮಾಂಡ್ ಸಂದೇಶ ಬಾರದೇ ಇದ್ರೆ ಭಿನ್ನಮತ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ಗೆ ಡಿಕೆ ಟೀಮ್ ಸಂದೇಶವನ್ನ ರವಾನಿಸುತ್ತಾ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಾಯಕತ್ವದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಹೈಕಮಾಂಡ್ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ಅಂತೂ ಖಂಡಿತವಾಗ್ಲೂ ಕೂಡ ನಡೀತಾ ಇದೆ. ಇದರ ನಡುವೆ ಚಳಿಗಾಲದ ಅಧಿವೇಶನ ಮುಗಿದ ನಂತರ ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುರಿತಾಗಿ ದೆಹಲಿ ಮಟ್ಟದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನು ಚರ್ಚೆ ಇಲ್ಲಿವರೆಗಿದೆ, ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸಂಕ್ರಾಂತಿವರೆಗೆ ಸೈಲೆಂಟ್, ಆಮೇಲೆ ವೈಲೆಂಟ್. ಅಧಿವೇಶನ ಬಳಿಕ ದೆಹಲಿಗೆ ಹಾರ್ತಾರ ಡಿಸಿಎಂ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಬ್ರೇಕ್ ಬೀಳೋ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ವರ್ಕೌಟ್ ಆಗಲಿಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕೆಂಬ ಹಠ ಡಿಕೆಶಿಯದ್ದು. ಅಣ್ಣನನ್ನ ಕುರ್ಚಿಯಲ್ಲಿ ಕೂರಿಸಲು ತಮ್ಮ ಡಿಕೆ ಸುರೇಶ್ ಪಗಡೆ ಆಟವನ್ನು ಆಡ್ತಿದ್ದಾರೆ. ಸಂಕ್ರಾಂತಿವರೆಗೆ ಸೈಲೆಂಟ್ ಆಗಿದ್ದು ಆಮೇಲೆ ಫುಲ್ ವೈಲೆಂಟ್ ಆಗಲು ಡಿಕೆ ತೀರ್ಮಾನಿಸಿದ್ದಾರಂತೆ. ವರಿಷ್ಠರು ಯಾವಾಗ ಕರೆದರೂ ಹೋಗೋಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಧಿವೇಶನ ನಡುವೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ರಾಜಕೀಯ ಚರ್ಚೆ ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ತನಿಖೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ಬಳಿಕ ದೇಣಿಗೆ ನೀಡಿದ ದಾಖಲೆ ಸಮೇತ ಡಿಕೆ ಬ್ರದರ್ಸ್ ತನಿಖೆಗೆ ಹಾಜರಾಗಲಿದ್ದಾರೆ. ಇನ್ನು ಜನವರಿ 15ರವರೆಗೆ ಕಾದು ನೋಡಲು ಡಿಕೆಶಿ ಬಣ ನಿರ್ಧರಿಸಿದೆ. ಸೂರ್ಯಪಥ ಬದಲಾವಣೆ ವೇಳೆ ಶುಭ ಸುದ್ದಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಜನವರಿ 15ರ ಒಳಗೆ ಹೈಕಮಾಂಡ್ ಸಂದೇಶ ಬಾರದೇ ಇದ್ರೆ ಭಿನ್ನಮತ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ಗೆ ಡಿಕೆ ಟೀಮ್ ಸಂದೇಶವನ್ನ ರವಾನಿಸುತ್ತಾ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಾಯಕತ್ವದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಹೈಕಮಾಂಡ್ ಈ ಎಲ್ಲಾ
ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ಅಂತೂ ಖಂಡಿತವಾಗ್ಲೂ ಕೂಡ ನಡೀತಾ ಇದೆ. ಇದರ ನಡುವೆ ಚಳಿಗಾಲದ ಅಧಿವೇಶನ ಮುಗಿದ ನಂತರ ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುರಿತಾಗಿ ದೆಹಲಿ ಮಟ್ಟದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನು ಚರ್ಚೆ ಇಲ್ಲಿವರೆಗಿದೆ, ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸಂಕ್ರಾಂತಿವರೆಗೆ ಸೈಲೆಂಟ್, ಆಮೇಲೆ ವೈಲೆಂಟ್. ಅಧಿವೇಶನ ಬಳಿಕ ದೆಹಲಿಗೆ ಹಾರ್ತಾರ ಡಿಸಿಎಂ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಬ್ರೇಕ್ ಬೀಳೋ ಯಾವುದೇ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ವರ್ಕೌಟ್ ಆಗಲಿಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕೆಂಬ ಹಠ ಡಿಕೆಶಿಯದು. ಅಣ್ಣನನ್ನ ಕುರ್ಚಿಯಲ್ಲಿ ಕೂರಿಸಲು ತಮ್ಮ ಡಿಕೆ ಸುರೇಶ್ ಪಗಡೆ ಆಟವನ್ನು ಆಡ್ತಿದ್ದಾರೆ. ಸಂಕ್ರಾಂತಿವರೆಗೆ ಸೈಲೆಂಟ್ ಆಗಿದ್ದು ಆಮೇಲೆ ಫುಲ್ ವೈಲೆಂಟ್ ಆಗಲು ಡಿಕೆ ತೀರ್ಮಾನಿಸಿದ್ದಾರಂತೆ. ವರಿಷ್ಠರು ಯಾವಾಗ ಕರೆದರೂ ಹೋಗೋಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಧಿವೇಶನ ನಡುವೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ರಾಜಕೀಯ ಚರ್ಚೆ ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ತನಿಖೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ಬಳಿಕ ದೇಣಿಗೆ ನೀಡಿದ ದಾಖಲೆ ಸಮೇತ ಡಿಕೆ ಬ್ರದರ್ಸ್ ತನಿಖೆಗೆ ಹಾಜರಾಗಲಿದ್ದಾರೆ. ಇನ್ನು ಜನವರಿ 15ರವರೆಗೆ ಕಾದು ನೋಡಲು ಡಿಕೆಶಿ ಬಣ ನಿರ್ಧರಿಸಿದೆ. ಸೂರ್ಯಪಥ ಬದಲಾವಣೆ ವೇಳೆ ಶುಭ ಸುದ್ದಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಜನವರಿ 15ರ ಒಳಗೆ ಹೈಕಮಾಂಡ್ ಸಂದೇಶ ಬಾರದೇ ಇದ್ರೆ ಭಿನ್ನಮತ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ಗೆ ಡಿಕೆ ಟೀಂ ಸಂದೇಶವನ್ನ ರವಾನಿಸುತ್ತಾ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವರಿಷ್ಠರು ಯಾವಾಗ ಕರೆದರೂ ಹೋಗೋಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಧಿವೇಶನ ನಡುವೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ರಾಜಕೀಯ ಚರ್ಚೆ ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ತನಿಖೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ಬಳಿಕ ದೇಣಿಗೆ ನೀಡಿದ ದಾಖಲೆ ಸಮೇತ ಡಿಕೆ ಬ್ರದರ್ಸ್ ತನಿಖೆಗೆ ಹಾಜರಾಗಲಿದ್ದಾರೆ. ಇನ್ನು ಜನವರಿ 15ರವರೆಗೆ ಕಾದು ನೋಡಲು ಡಿಕೆಶಿ ಬಣ ನಿರ್ಧರಿಸಿದೆ. ಸೂರ್ಯಪಥ ಬದಲಾವಣೆ ವೇಳೆ ಶುಭ ಸುದ್ದಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಜನವರಿ 15ರ ಒಳಗೆ ಹೈಕಮಾಂಡ್ ಸಂದೇಶ ಬಾರದೇ ಇದ್ರೆ ಭಿನ್ನಮತ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ಗೆ ಡಿಕೆ ಟೀಂ ಸಂದೇಶವನ್ನ ರವಾನಿಸುತ್ತಾ ಕಾದು ನೋಡಬೇಕು.